ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಲ್ಲಿ ಬರ್ತಕ್ಕಂತಹ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಅನ್ನ ಮಾಡ್ತಾ ಇರುವಂತದ್ದು. ಹಳೆ ಮೆಥಡ್, ಹೊಸ ಮೆಥಡ್, ಯಾವ ಮೆಥಡ್ ಇಲ್ಲ, ಇರೋದು ಒಂದು ಮೆಥಡ್, ದಟ್ ಇಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಬಹಳಷ್ಟು ಜನರಿಗೆ ಏನೋ ಒಂದು ತೊಂದರೆ, ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ AS26 ಯಾಕೆ ಬಂತು, ಯಾಕೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಒಬ್ಬ ರಾಜನ ಹತ್ರ ಒಂದು ವಜ್ರ ಖಚಿತ ಕಿರೀಟ ಇತ್ತು. ಆ ಕಿರೀಟನ ಹರಾಜ್ಗಿಟ್ರು. ಆಕ್ಚುಲಿ ಆ ವಜ್ರನ ನೀವು ಮಾರ್ಕೆಟ್ ದಾಗ ತಗೊಂಡ್ರೆ ಇಟ್ ವಿಲ್ ಬಿ ಕಾಸ್ಟ್ 2 ರಿಂದ 3 ಲಕ್ಷಕ್ಕೆ ನಿಮ್ಗೆ ಆ ವಜ್ರ ಸಿಗತ್ತೆ. ಒಂದು 50,000 ಖರ್ಚು ಮಾಡಿದ್ರೆ ಕಿರೀಟ ರೆಡಿ ಆಗುತ್ತೆ. ಎಲ್ಲ ಕೂಡಿಸಿ ಎಷ್ಟಾಯ್ತು? 3,50,000. ಸೊ ಆ ಡೈಮಂಡ್ ಪ್ಲಸ್ ಆ ಕ್ರೌನ್ ಎರಡು ಕೂಡಿಸಿ ಎಷ್ಟಾಯ್ತು? ಒಂದು 3,50,000 ಅಂತ ಅನ್ಕೊಳ್ಳ. ಬಟ್ ಅದನ್ನ ಹರಾಜಿಗಿಡ್ತಾರೆ. ರಾಜ ಬಹಳಷ್ಟು ದಿನ ಕಾಲವಾದ ನಂತರ ಆತನ ಮರಣ ನಂತರ ಏನ್ ಮಾಡ್ತಾರೆ? ಅದನ್ನ ಹರಾಜಿಗಿಡ್ತಾರೆ. ಹರಾಜಿಗಿಟ್ಟಾಗ ಏನಾಗುತ್ತೆ ಅಂದ್ರೆ ಅದರ ಬೆಲೆ 10 ಲಕ್ಷ ಆಗುತ್ತೆ. ಎಷ್ಟಾಗುತ್ತೆ? ಅದರ ಬೆಲೆ 10 ಲಕ್ಷ ಆಗುತ್ತೆ. ಸೊ 3 ಲಕ್ಷ ಇದ್ದಂತಹ ಬೆಲೆ 10 ಲಕ್ಷ ಯಾಕಾಯ್ತು ಅಂದ್ರೆ ಇದಕ್ಕೆ ಇರುವಂತಹ ಒಂದು ಗುಡ್ ನೇಮ್. ಏನು ಗುಡ್ ನೇಮ್? ಏನು ಗುಡ್ ನೇಮ್? ಗುಡ್ ನೇಮ್ ಏನಪ್ಪಾ ಅಂದ್ರೆ ಈ ಕಿರೀಟವನ್ನ ದ ಕಿಂಗ್, ಯಾರು? ರಾಜ ಧರಿಸಿದ್ದ. ಇದು ರಾಜನ ಕಿರೀಟ. ಸೊ ಆ ರಾಜನ ಕಿರೀಟ ಅನ್ನೋದಕ್ಕೋಸ್ಕರ ಏನಾಯ್ತು? ಇದ್ರ ಬೆಲೆ ಹೆಚ್ಚಿಗೆ ಆಯ್ತು. ಸೊ ಹಾಗಾಗಿ ಇದನ್ನ ಮಾರ್ಕೆಟ್ ಡಿಸೈಡ್ ಮಾಡ್ತು, ನಾವಲ್ಲ. ಇದರ ಮೂಲ ಬೆಲೆಗಿಂತ ಮಾರುಕಟ್ಟೆ ಬೆಲೆ ಹೆಚ್ಚಿಗೆ ಆಯ್ತು. ಸೊ ಆ ಹೆಚ್ಚಿಗೆ ಆದ ಬೆಲೆ ಎಷ್ಟು? 6,50,000. 6,50,000 ಏನಪ್ಪಾ ಅಂತ ಹೇಳಿದ್ರೆ ಇದರ ಗುಡ್ ವಿಲ್, ಒಳ್ಳೆಯ ಹೆಸರು. ಒಳ್ಳೆಯ ಹೆಸರಿನಿಂದಾಗಿ ಅದಕ್ಕೆ ಏನ್ ಬಂತು? ಹೆಚ್ಚಿಗೆ ಹಣ ಬಂತು. ಸೊ ಈಗ ಗುಡ್ ವಿಲ್ ಅಂದ್ರೆ ಏನು ಅನ್ನುವಂತಹ ಮೂಲ ಕಾನ್ಸೆಪ್ಟ್ ಅರ್ಥ ಆಗಿದೆ. ಈಗ ನಾವು ಮುಂದೆ ಹೋಗೋಣ. ಗುಡ್ ವಿಲ್ ನಲ್ಲಿ ವಿಧಗಳಿದೆ. ಸರಿ, ನಾವ್ ಯಾಕೆ ದುಡ್ಡು ಕೊಡ್ತೀವಿ ಅಂತ ಗೊತ್ತಾಯ್ತು. ಕಂಪನಿಗೆ ಬರೋಣ. ಈಗ ಕಂಪನಿಗೆ ಬರೋಣ. ಕಂಪನಿಯಲ್ಲಿ ರಾಜ ಮತ್ತೆ ರಾಣಿ ಅನ್ನುವಂಥವ್ರು ಇಬ್ರು ಪಾರ್ಟ್ನರ್ಸ್ ಇದ್ರು. ಅವ್ರು ಏನ್ ಮಾಡಿದ್ರು? ಒಂದು ಕಂಪನಿ ಕಟ್ಟಿದ್ರು. ಆ ಕಂಪನಿ ಬಹಳ ಫೇಮಸ್ ಇತ್ತು. ಆ ಕಂಪನಿದ ಒಳಗಡೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ವು. ಸೊ ಒಳ್ಳೆ ಡಿಮಾಂಡ್ ಇತ್ತು ಆ ಪ್ರಾಡಕ್ಟ್ಸ್ಗೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು? ಹೆಚ್ಚಿನ ಒಂದು ಲಾಭವನ್ನ ಗಳಿಸ್ತಾ ಇದ್ರು. ಈಗ ಮಂತ್ರಿ ಏನ್ ಮಾಡ್ತಾನೆ? ಮಂತ್ರಿ, ನಾನು ನಿಮ್ಮ ಬಿಸ್ನೆಸ್ಗೆ ಸೇರ್ಕೊಳ್ಬಹುದಾ? ನಾನು ನಿಮ್ಮ ಬಿಸ್ನೆಸ್ಗೆ ಬರ್ಲಾ ಅಂತ ಕೇಳ್ತಾನೆ. ಕೇಳಿದ್ರ ರಾಜ ರಾಣಿ ಸುಮ್ಮನೆ ಕಟ್ಟಿಲ್ರಿ. ಸ್ಟಾರ್ಟಿಂಗ್ ಇಂದ ಇದು 1 ಫ್ಲೋರ್ ಇದ್ದಾಗ ಸಾಲ ಮಾಡಿ ಕಟ್ಟಿ, ಅದರಾಗ ಬಂದಿರೋ ಪ್ರಾಫಿಟ್ ದಾಗ 2nd ಫ್ಲೋರ್ ಕಟ್ಟಿ, ಈಗ 3rd ಫ್ಲೋರ್ ಕಟ್ಟಾರ. ಒಳ್ಳೆ ಲಾಭ ಬರಾಕಂತೈತಿ. ಆದ್ರೆ ಈಗ ಮಂತ್ರಿ ಬಂದವನ ಅಷ್ಟು ಲಾಭ ನನಗೆ ಇರಲಿ ಅಂತ ಅಂದ್ರೆ ಲಾಭದಾಗ ನಾನು ಬರ್ತೇನೆ ಅಂತ ಹೇಳಿ, ನಮ್ಗೆ ಯಾರಿಗೂ ರಿಸ್ಕ್ ಬೇಡ. ಅದಕ್ಕೆ ನಾವೇನ್ ಮಾಡ್ತೀವಿ? ಪ್ರಾಫಿಟ್ ಇರೋದನ್ನ ನೋಡ್ಕೊಳ್ತೀವಿ. ಅದಕ್ಕ ರಾಜಾರಾಣಿ ಏನಂತಾರ ನೋಡ್ರಿ, ಇದ್ರ ಬೆಲೆ ಮಾರ್ಕೆಟ್ದಾಗ ಕಡಿಮೆನೇ ಇರಬಹುದು, ಆದ್ರೆ ಒಂದು ತಿಳ್ಕೊರಿ, ನಮ್ಮ ಕಂಪನಿ ಶೇರ್ ಬೆಲೆ ಯಾವತ್ತೂ ಲಾಸ್ ಆಗಲ್ಲ, ಕಡಿಮೆ ಆಗಲ್ಲ. ಅದಕ್ಕೆ ನೀ ನಮ್ಗೆ ಏನ್ ಕೊಡ್ತಿ? ನೀ ನಮ್ಗೆ ಏನ್ ಕೊಡ್ತೀಪ? ಕ್ಯಾಪಿಟಲ್ ಹಾಕ್ತಿ. ಸರಿ, ಆ ಕ್ಯಾಪಿಟಲ್ ನಾವು ನಿಮ್ಗೆ ಪ್ರಾಫಿಟ್ ಕೊಡ್ತೀವಿ. ನೀವು ನನಗ ಕ್ಯಾಪಿಟಲ್ ಹಾಕಿದ್ರ ನಾವು ನಿಮ್ಗೆ ಏನ್ ಕೊಡ್ತೀವಿ? ಪ್ರಾಫಿಟ್ ಕೊಡ್ತೀವಿ. ನೋಡ್ರಿ, ಅವ್ರು ಎಷ್ಟು ಕಾನ್ಫಿಡೆಂಟ್ ಹೇಳತ್ತಾರ, ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಂತಾರ. ಹಂಗಾರ ಲಾಸ್ ಆಗ್ಲಾರ್ದಂಗ್ ಮಾಡಿದವ್ರು ಯಾರು? ರಾಜ ರಾಣಿ. ಕಷ್ಟಪಟ್ಟು ಬೆಳೆಸಿದವ್ರು ಯಾರು? ರಾಜ ರಾಣಿ. ಅದಕ್ಕೆ ಮಂತ್ರಿ ಏನಂತಾನ, ಸರಿ ಸಾಹೇಬ್ರ, ಕ್ಯಾಪಿಟಲ್ಗೆ ನಂಗೆ ಪ್ರಾಫಿಟ್ ಕೊಡ್ರಿ, ನಿಮ್ಮ ಕಷ್ಟಕ್ಕೆ ಒಂದು ಬೆಲೆ, ನೀವು ಇಷ್ಟೊಂದು ಒಳ್ಳೆ ಹೆಸರು ತಂದಿದ್ದಕ್ಕೆ ಒಂದು ಬೆಲೆ ಕಟ್ರಿ. ಆ ಬೆಲೆ ಏನಪ್ಪಾ ಅಂತಂದ್ರ ನಿಮ್ಮ ಸುನಾಮ, ಗುಡ್ ವಿಲ್.
ಅದನ್ನ ಏನ್ ಮಾಡ್ತೀನಿ ಸಪರೇಟ್ ರೊಕ್ಕ ಕೊಡ್ತೀನಿ ಅಂತ ಅವಾಗ ಖುಷಿಲೇ ಒಪ್ಕೋತಾರ ಅವರು. ಅವರಿಬ್ರು ಕಟ್ಟಿ ಬೆಳೆಸಿದ್ಕ ಸಪರೇಟ್ ಅಮೌಂಟ್ ಪ್ಲಸ್ ಅವಂಗ ಪ್ರಾಫಿಟ್ ಕೊಡ್ಬೇಕಲ್ಲ, ಅದಕ್ಕೆ ಬೇರೆ ಅಮೌಂಟ್ ಇಸ್ಕೊಂಡು ಅವಂಗ ಬಿಸ್ನೆಸ್ ಗೆ ಅಲಾವ್ ಮಾಡ್ತಾರ ಅಂತೇಳಿ. ಸೊ ಅವರು ಪಟ್ಟಿರುವ ಶ್ರಮಕ್ಕೆ ಕೊಟ್ಟಿರುವ ಎಕ್ಸ್ಟ್ರಾ ಬೆಲೆ. ಇಲ್ಲಿ ಹೆಂಗ ರಾಜಾನ ಕಿರೀಟ ಇಷ್ಟು ವರ್ಷ ಕಾಯ್ಕೊಂಡು ಬಂದು ಇವತ್ತು ಮಾರಕ್ ಅಂತಾರಲ್ಲ, ಇಷ್ಟು ವರ್ಷ ಪ್ರಿಸರ್ವ್ ಮಾಡಿದ್ಕ ಮತ್ತ ರಾಜಾಂದ್ ಆಗಿರೋದಕ್ಕೆ 6,02,000 ಎಕ್ಸ್ಟ್ರಾ ಬಂತು. ಹಂಗನ ಈ ಕಂಪನಿ ಒಳಗೆ ಬಂಡವಾಳ ಹಾಕ್ಬೇಕಾಗಿದ್ದು ಪ್ರೊಬೆಬಲಿ ಎಷ್ಟೋ ಒಂದು 50,000 ಇರಲಿ, 50,000 ಹಾಕಿದ್ರೆ ಸಾಕು ನಿಮ್ಗ ಲಾಭ ಕೊಡ್ತೇವೆ ಅಂದಿರ್ತಾರ. ಬಟ್ ಆ 50,000ಕ್ಕೆ ಪ್ರಾಫಿಟ್ ಕೊಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಆ ಪ್ರಾಫಿಟ್ ಬರೋ ಹಂಗ ಮಾಡಿದ್ಕ ಅವ್ರಿಗೆ ನೀವೇನ್ ಕೊಡ್ಬೇಕು ಪ್ಲಸ್ ಎಕ್ಸ್ಟ್ರಾ ಗುಡ್ ವಿಲ್ 10,000 20,000 ಕೊಡಬೇಕು. ಸೊ ಈಗ ಬಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಗುಡ್ ವಿಲ್ ಅನ್ನ ಹೆಂಗ ಕೊಡಬೇಕು? ಕ್ಯಾಶ್ ತಗೊಂಡ್ ಬಂದು ಡೈರೆಕ್ಟ್ ಕ್ಯಾಶ್ ಕೊಡಬೇಕು, ಅಥವಾ ಅವ ಹಾಕಿರೋ ಬಂಡವಾಳದಾಗ ಇವ್ರು ಮುರ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯಾವ್ದು ಹೇಳ್ತೈತಿ AS-26. ಇದರಲ್ಲಿ ಎರಡೇ ಮೆಥಡ್ ಬರುವಂತದ್ದು. ಒಂದು ಕ್ಯಾಶ್ ತಗೊಂಡು ಬಂದಿದ್ರ, ಇನ್ನೊಂದ್ರಾಗ ಏನಂತ ನಾವು ಈಗ ಮಂತ್ರಿ ಆದ್ಮೇಲೆ ಇಲ್ಲಿ ಯಾರು ಬರ್ತಾರ, ಸೇವಕ್ ಬರ್ತಾನ. ಸೇವಕ್ ಅನ್ನೋ ಇದೊಂದು ಬೇರೆ ಎಕ್ಸಾಂಪಲ್ ಅನ್ಕೊಡ್ರಿ. ಇದ ಫರ್ಮ್ಗೆ ಸೇವಕ್ ಏನಂತಾನ, ನಾನು ನಿಮ್ ಬಿಸ್ನೆಸ್ ಜಾಯ್ನ್ ಆಗ್ತೀನಿ ಅಂತ. ಅವಾಗ ಇವ ಆದ್ರೆ ಗುಡ್ ವಿಲ್ ಕೊಟ್ಟಾನ, ಇವನು ಗುಡ್ ವಿಲ್ ಕೊಡ್ಲೇಬೇಕ. ಬಟ್ ಅವ ಏನ್ ಹೇಳ್ತಾನ, ಐ ಆಮ್ ನಾಟ್ ಏಬಲ್ ಟು ಬಾಟ್ ಇನ್ ಕ್ಯಾಶ್. ನಾನು ಅದನ್ನ ಕ್ಯಾಶ್ ನಾಗ ತರಂಗಿಲ್ಲ. ನಾ ಏನ್ ಮಾಡ್ತೀನಿ, ನಾ ಕ್ಯಾಪಿಟಲ್ ಅಷ್ಟೇ ತಗೊಂಡ್ಬರ್ತೀನಿ. ಏನ್ ತರ್ತೀನಿ, ಕ್ಯಾಪಿಟಲ್ ಅಷ್ಟೇ ತರ್ತೀನಿ. ನೋಡ್ರಿ, ಇವ ಅಂದ್ರ ಕ್ಯಾಪಿಟಲ್ ಪ್ಲಸ್ ಕ್ಯಾಶ್ ಅಂದ್ರೆ ಗುಡ್ ವಿಲ್ ಎರಡು ಸಪರೇಟ್ ಸಪರೇಟ್ ಕ್ಯಾಶ್ ತಂದ. ನೀವು ಅವನ ಕಡೆ ಏನ್ ಮಾಡಿದ್ರಿ, ಗುಡ್ ವಿಲ್ ಅಮೌಂಟ್ ನಿಮ್ಮ ಅಕೌಂಟ್ ಹಾಕೊಂಡ್ರಿ. ರಾಜ 5,000, ರಾಣಿ 5,000. ಅವನ ಅಕೌಂಟ್ಗೆ ಮಂತ್ರಿ ಅಕೌಂಟ್ 2,000 ಕ್ಯಾಪಿಟಲ್ ಕೊಟ್ರಿ. ಬಟ್ ಈಗ ಸೇವಕ್ ಇಸ್ ನಾಟ್ ರೆಡಿ. ಹಂಗಾರ ಸೇವಕಿಗೆ ಏನ್ ಮಾಡ್ತೀರಿ, ಹಂಗಂತೂ ಬಿಡುದಿಲ್ಲ. ಯಾಕಂದ್ರ ಮಂತ್ರಿ ಒಪ್ಪುದಿಲ್ಲ. ಅದಕ್ಕೆ ನೀವು ಈಗ 3 ಪಾರ್ಟ್ನರ್ ಆಗಿಲ್ಲ, ಯಾರ್ಯಾರು ರಾಜ, ರಾಣಿ, ಮಂತ್ರಿ. ಓಕೆ, ಈಗ ಈ ಪಾರ್ಟ್ನರ್ ಒಳಗ್ ಬರ್ತಾನೆ ಅಂದ್ರ ಅವನ ಕ್ಯಾಪಿಟಲ್ ಏನ್ ಹಾಕಿರ್ತಾನಲ್ಲ ಅದರಾಗನ ಅಮೌಂಟ್ ಕಟ್ ಮಾಡ್ಕೊಳ್ಳೋದು. ಒಂದ 80,000 ಹಾಕಿದ ಅಂದ್ರ ಅದ್ರಾಗ 40,000 ಕ್ಯಾಪಿಟಲ್ ಬಿಟ್ಟು ಉಳಿದಿದ್ದು ಗುಡ್ ವಿಲ್ ಅಮೌಂಟ್ ನ ತಕೊಳ್ಳೋದು ಅಂತೇಳಿ. ಅರ್ಥ ಆಯ್ತಲ್ಲ? ಇವ ಕ್ಯಾಶ್ ತಗೊಂಡ್ ಬಂದಿದ್ದ, ಸೊ ಅದಕ್ಕೆ ಕ್ಯಾಪಿಟಲ್ ಬೇರೆ ಇದ್ವಿ, ಗುಡ್ ವಿಲ್ ನಮ್ಮ ಅಕೌಂಟ್ ಹಾಕೊಂಡ್ವಿ. ಇವ ಕ್ಯಾಪಿಟಲ್ ಅಷ್ಟ ತಂದಿದ್ದ, ಕ್ಯಾಶ್ ತಂದಿರಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಕ್ಯಾಪಿಟಲ್ ಆಗ ಅಮೌಂಟ್ ಕಟ್ ಮಾಡ್ಕೊಂಡ ನಮ್ಮ ಅಕೌಂಟ್ಗೆ ಹಾಕೊಂಡು ಉಳಿದಿದ್ದ ಅವನ ಅಕೌಂಟ್ನಾಗ ಇಟ್ವಿ ಅಂತ ಹೇಳಿ. ಸೊ ಎಷ್ಟು ಗುಡ್ ವಿಲ್ ಕೊಡಬೇಕು, ಗುಡ್ ವಿಲ್ ಅಮೌಂಟ್ ನ ಹೆಂಗ್ ಟ್ರೀಟ್ ಮಾಡಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಈಗ ತಿಳ್ಕೊಳಕ್ ಹೋಗೋಣ. ಈಗ ಐ ಹೋಪ್ ನಿಮ್ಗ ಗುಡ್ ವಿಲ್ ಅಂದ್ರೆ ಏನು, ಗುಡ್ ವಿಲ್ ಅನ್ನ ಕ್ಯಾಶ್ ದಾಗ ತಗೊಂಡ್ ಬಂದಾಗ ಹೆಂಗ, ವಿತೌಟ್ ಕ್ಯಾಶ್ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಬರೀ ಕ್ಯಾಪಿಟಲ್ ಅಷ್ಟ ತಗೊಂಡ್ ಬಂದಾಗ ಹೆಂಗ ಅಂತ ಹೇಳಿ ನೋಡಿದ್ವಿ. ನಾವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ, ಮತ್ತ ಅಮೌಂಟ್ ಅನ್ನ ತಗೊಳ್ಳೋಣ, ಅದಕ್ಕೆ ಸಂಬಂಧಪಟ್ಟ ಜರ್ನಲ್ ಎಂಟ್ರೀಸ್ ನ ನೋಡೋಣ. ಹಾಗಾದ್ರೆ ಸ್ನೇಹಿತರೆ, ಗುಡ್ ವಿಲ್ ಅನ್ನ ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ ಆಲ್ರೆಡಿ ಗುಡ್ ವಿಲ್ ಅಂದ್ರೆ ಏನು ಅನ್ನುವಂತಹ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಸೊ ಅದಕ್ಕೆ AS-26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಏನ್ ಹೇಳುತ್ತೆ ಅನ್ನೋದನ್ನ ಈಗ ನೋಡೋಣ. ಸೊ ನಾ ಹೇಳಿದ್ದೆ, ರಾಜ ಪ್ಲಸ್ ರಾಣಿ ಇಬ್ರು ಏನಿದ್ರ ಪಾರ್ಟ್ನರ್ಸ್ ಇದ್ರು. ಈಗ ಯಾರು ಬಂದ್ರು ಹೊಸ ಪಾರ್ಟ್ನರ್, ಎಂಟರ್ಡ್ ಯಾರು, ಮಂತ್ರಿ. ಓಕೆ, ಹಾಗಾದ್ರೆ ಮಂತ್ರಿ ಫಸ್ಟ್ ಏನ್ ತಗೊಂಡು ಬಂದಿದ್ದ, ಕ್ಯಾಪಿಟಲ್ ಪ್ಲಸ್ ಕ್ಯಾಶ್. ಸರ್ ಕ್ಯಾಪಿಟಲ್ ಅಂದ್ರೆ ಏನು, ಕ್ಯಾಶ್ ಅಂದ್ರೆ ಎರಡು ಒಂದು ಸರ್. ಕ್ಯಾಪಿಟಲ್ ಅಂತ ಹೇಳಿ ಒಂದ್ ಸ್ವಲ್ಪ ಕ್ಯಾಶ್ ತಂದಿದ್ದ, ಗುಡ್ ವಿಲ್ ಅಂತ ಹೇಳಿ ಒಂದ್ ಸ್ವಲ್ಪ ಕ್ಯಾಶ್ ತಗೊಂಡ್ ಬಂದಿದ್ದ. ಸೊ ಅಂದ್ರ ನೋಡ್ರಿ, ನಮ್ಮ ಅಕೌಂಟೆನ್ಸಿ ರೂಲ್ಸ್ ಏನ್ ಹೇಳ್ತೈತಿ, ಕ್ಯಾಶ್ ಇಸ್ ಅಸೆಟ್ ಅಕೌಂಟ್, ಡೆಬಿಟ್ ಇನ್ಕ್ರೀಸ್ ಇನ್ ಅಸೆಟ್. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಕ್ಲಿಯರ್ ಟು ಡೆಬಿಟ್ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾರಿಗೆ, ಕ್ರೆಡಿಟ್ ಯಾರಿಗೆ ಮಾಡಬೇಕು, ಮಂತ್ರಿ. ಮಂತ್ರಿ ಅಕೌಂಟ್ಗೆ ಏನ್ ಮಾಡ್ಬೇಕು, ಮೊದಲ
ಜಮಾ ಮಾಡ್ಬೇಕು. ಅವ ಎಷ್ಟ ಅಮೌಂಟ್ ತರಲಿ ಅದನ್ನ ಅವನ ಅಕೌಂಟಿಗೆ ಜಮಾ ಮಾಡೋದು. ಇಲ್ಲಿ ಬರೀತೀನಿ ನೋಡ್ರಿ, ಬೀಯಿಂಗ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಕ್ರೆಡಿಟೆಡ್ ಯಾರ ಅಕೌಂಟಿಗೆ? ಮಂತ್ರಿ ಅಕೌಂಟಿಗೆ. ಏನೋ ಒಂದು ಅಮೌಂಟ್ XXX. ಓಕೆನಾ? ಓಕೆ, ಇಲ್ಲ ಬರೆದು ಬಿಡ್ತೀನಿ. 50,000 ಕ್ಯಾಪಿಟಲ್ ತಂದಿದ್ದಾನ, 10,000 ಗುಡ್ ವಿಲ್ ಅಂತ ಇಟ್ಕೊಂಡ್ಬಿಡ. ಸೊ ಹಾಗಾದ್ರೆ 50,000 ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅಂದ್ರೆ ಎಷ್ಟಾಯ್ತು ಟೋಟಲ್? 60,000. 60,000 ಎರಡು ಇದೆ. ಕ್ಯಾಪಿಟಲ್ 50 ಇದೆ, ಗುಡ್ ವಿಲ್ 10. ಎರಡು ಅವನ ಅಕೌಂಟಿಗೆ ಜಮಾ ಮಾಡಬೇಕು. ಯಾಕಂದ್ರೆ ನಾವು ಅಕೌಂಟಿಂಗ್ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ಸೊ ಈಗ ಇದು ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಅವನ ಅಕೌಂಟ್ದಾಗ ಅಮೌಂಟ್ ಐತಿ, ಆ ಗುಡ್ ವಿಲ್ ಅವನ ಕ್ಯಾಪಿಟಲ್ ಹಾಕಲ್ಲ, ಅದು ನಮಗ. ಅದಕ್ಕೆ ಅವನ ಅಕೌಂಟ್ ಇಂದ ಕಟ್ ಮಾಡ್ಕೊಳ್ಳೋದು. ಸೆಕೆಂಡ್ ಎಂಟ್ರಿ ಏನಪ್ಪಾ ಅಂತಂದ್ರ, ಯಾರ ಅಕೌಂಟ್ ಇಂದ ಕಟ್ ಮಾಡೋನು? ಮಂತ್ರಿ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಡಿಕ್ರೀಸ್ ಮಾಡ್ತಾ ಇದ್ದೀವಿ. ಯಾರಿಗೋಸ್ಕರ ಡೆಬಿಟ್ ಮಾಡ್ತಾ ಇದ್ದೀವಿ? ಟು ಯಾರಿಗೆ? ರಾಜ ಅಕೌಂಟ್. ಟು ರಾಣಿ ಅಕೌಂಟ್. ಕ್ಲಿಯರ್? ಸಿಂಪಲ್. 10,000 ರೂಪಾಯಿನ ಅವನ ಅಕೌಂಟ್ದಾಗ ಕಟ್ ಮಾಡ್ತೀವಿ. ಯಾಕ? ಗುಡ್ ವಿಲ್ ಇಬ್ಬರಿಗೂ ಹೋಗ್ಬೇಕ, ರೇಷಿಯೋ ಈಕ್ವಲ್ ಅಂತ ಟ್ರೀಟ್ ಮಾಡೇನಿ. ಓಕೆ, ಸೊ ನಾವು ಅಮೌಂಟ್ ಬಂದ ಇವ್ರಿಗೆ 5,000, ಇವ್ರಿಗೆ 5,000. ನರೇಶನ್ ಬೀಯಿಂಗ್ ಗುಡ್ ವಿಲ್ ಟ್ರಾನ್ಸ್ಫರ್ಡ್ ಟು ಯಾರಿಗೆ? ಸಕ್ರಿಫೈಸಿಂಗ್ ಅಥವಾ ಓಲ್ಡ್ ಪಾರ್ಟ್ನರ್ಸ್ ಇನ್ ಸಕ್ರಿಫೈಸಿಂಗ್ ರೇಷಿಯೋ. ಅವ್ರೇನು ಅವಂಗ ತ್ಯಾಗ ಮಾಡಿದ್ರಲ್ಲ, ಈಗ ಅವ ಬಂದ್ರ ಇವರಿಬ್ರಿಗೂ ಪ್ರಾಫಿಟ್ ಕಡಿಮೆ ಸಿಗ್ತೈತಿ. ಅದಕ್ಕೆ ಅವ್ರ ಏನ್ ಮಾಡಕತ್ರ, ಆ ತ್ಯಾಗಕ್ಕೋಸ್ಕರ ಅವನ ಕಡೆ ಗುಡ್ ವಿಲ್ ಇಸ್ಕೊಳಕತ್ರು. ಆ ಅಮೌಂಟ್ ಅನ್ನ ಇವರಿಬ್ರು ಹಂಚ್ಕೊಂಡ್ರು. ಸೊ ಈಗ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ. ಒಂದ್ ವೇಳೆ ವಿಡ್ರಾ ಮಾಡಿದ್ರೆ ಅಗೇನ್ ಇವಂದ್ರಾಗ ವಿಡ್ರಾ ಆಗಿದ್ಕ ಡೆಬಿಟ್ ಮಾಡಿದ್ವಲ್ಲ, ಹಂಗ ಇವರಿಬ್ರದ್ರಾಗೂ ಡೆಬಿಟ್ ಮಾಡಬೇಕು. ವಿಡ್ರಾ ಮಾಡಲಿಲ್ಲ ಅಂದ್ರೆ ಲೀವ್ ಇಟ್ ಆಸ್ ಇಟ್ ಇಸ್. ಸೊ ಲೆಜರ್ ಅಕೌಂಟ್ ಹಾಕಿ ತೋರಿಸ್ತೀನಿ. 3 ಮಂದಿದ ಅಕೌಂಟ್ಸ್ ಡ್ರಾ ಮಾಡೋಣ. ಓಕೆ, ಸ್ವಲ್ಪ ಕಾಲಮ್ ಚಿಕ್ಕದು ಮಾಡ್ತೀನಿ, ಬೋರ್ಡ್ ಚಿಕ್ಕದಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, particulars ರಾಜ ರಾಣಿ ಮಂತ್ರಿ. ಓಕೆ, ನೆಕ್ಸ್ಟ್ particulars ಓಕೆ, particulars ರಾಜ ರಾಣಿ ಮಂತ್ರಿ. ಸೊ ಫಸ್ಟ್ ಕ್ಯಾಶ್ ಬಂತು. ಯಾರಿಗೆ ಬಂತು? ಜಮಾ ಮಾಡೋಣ. ಡೆಬಿಟ್ ಡಿಕ್ರೀಸ್, ಕ್ರೆಡಿಟ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಆಗಿದೆ, ದುಡ್ಡು ತಗೊಂಡು ಬಂದಿದ್ದಾನೆ ಮಂತ್ರಿ. ಬೈ ಕ್ಯಾಶ್ ಅಕೌಂಟ್. ರಾಜ ತಂದಿಲ್ಲ, ರಾಣಿ ತಂದಿಲ್ಲ, ಅವ್ರ ಆಲ್ರೆಡಿ ಬೈ ಬ್ಯಾಲೆನ್ಸ್ ಇರುತ್ತೆ. ಸೊ ಹಾಗಾಗಿ ಇವನ ಅಕೌಂಟ್ಗೆ ನೇರವಾಗಿ ಜಮಾ ಮಾಡೋಣ. 60,000 60,000 ಜಮಾ ಮಾಡಿದೀನಿ. ಈಗ ಫಸ್ಟ್ ಎಂಟ್ರಿ ಓವರ್. ಕ್ಯಾಶ್ ಅಕೌಂಟ್ ಡೇಟಾ ಟು ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್. ಮಂತ್ರಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್. ಸೊ ನಾವು ಆ ಮಂತ್ರಿ ಅಕೌಂಟ್ ಇಂದ ಕ್ಯಾಪಿಟಲ್ ಅಲ್ಲೇ ಬಿಡೋಣ. ಯಾರಿಗೆ? ರಾಜ ಮತ್ತು ರಾಣಿಗೆ ಗುಡ್ ವಿಲ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಣ. ಸೊ ಮಂತ್ರಿ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಯಾರಿಗೆ? ರಾಜ ಮತ್ತ ರಾಣಿಗೆ. ಟು
ರಾಜಾ ಅಕೌಂಟ್ ಎಷ್ಟ್ರಿ 5,000 ಟು ರಾಣಿ ಅಕೌಂಟ್ 5,000 ಕಟ್ ಮಾಡಿದ್ರೆ ಸರ್. ಸೊ 5,000 ಡೆಬಿಟ್ ಆಯ್ತು. ಕಾಂಟ್ರಾ ಎಂಟ್ರಿ ಇಮಿಡಿಯೇಟ್ ಏನ್ ಮಾಡೋಣ, ಅವ್ರಿಗೆ ಪೋಸ್ಟಿಂಗ್ ಮಾಡೋಣ. ಬೈ ಯಾರಿಂದ ಬಂತು, ಮಂತ್ರಿಯಿಂದ. 5,000 ರಾಜನಿಗೆ, 5,000 ರಾಣಿಗೆ. ಸೊ ಮಂತ್ ಎಂಡ್ ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡಿದ್ರೆ ನೋಡಿ ಕ್ಯಾಪಿಟಲ್ ಎಷ್ಟಿರುತ್ತೆ, 60 ಇರಬಹುದು. ಟೋಟಲ್ ಕ್ಯಾರಿ ಆಗೋದಿಲ್ಲ, ನಮ್ದು ಏನ್ ಕ್ಯಾರಿ ಆಗುತ್ತೆ, ಬ್ಯಾಲೆನ್ಸ್ ಕ್ಯಾರಿ ಆಗುತ್ತೆ. ಸೊ ನಾವು ಟೋಟಲ್ ಅನ್ನ ಗಣನೆಗೆ ತಗೊಳ್ಳಲ್ಲ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನ ಗಣನೆಗೆ ತೆಗೆದುಕೊಳ್ತೀವಿ. ಸೊ 60,000ದಲ್ಲಿ 10,000 ಗುಡ್ ವಿಲ್ ಅನ್ನ ಕೊಟ್ಟಿದ್ದೀವಿ ರಾಜಾ ರಾಣಿಗೆ. ಸೊ ಕ್ಯಾಪಿಟಲ್ ಎಷ್ಟು ಉಳಿಬೇಕಿತ್ತು, 50,000. ಟ್ರೀಟ್ಮೆಂಟ್ ಅದೇ ತರ ಮಾಡಿದೀವಿ. 60,000 ಅವ್ರ ಅಕೌಂಟಿಗೆ ಹಾಕಿದೀವಿ. ಅಕೌಂಟ್ ಇಂದ ರಾಜಾ ರಾಣಿಗೆ ತಲಾ 5,000 ಟ್ರಾನ್ಸ್ಫರ್ ಮಾಡಿದೀವಿ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ರಾಜಾ ರಾಣಿಗೆ ಮಂತ್ರಿ ಅಕೌಂಟ್ ಇಂದ ಜಮಾ ಮಾಡಿದೀವಿ. ಸೊ ಜಮಾ ಆದ ನಂತರ ಟೋಟಲ್ ಕ್ಲೋಸ್ ಮಾಡಿದಾಗ ಕ್ಯಾರಿ ಡೌನ್ 50,000 ಅಂದ್ರೆ 10,000 ಗುಡ್ ವಿಲ್ ಹೋಗಿ 50,000 ಉಳಿದಿರುವಂತದ್ದು. ಐ ಹೋಪ್ ನಿಮ್ಗೆ ವೆನ್ ಗುಡ್ ವಿಲ್ ಬಾಟ್ ಇನ್ ಕ್ಯಾಶ್, ಹಣದಲ್ಲಿ ಅದನ್ನ ಸಪರೇಟ್ ಆಗಿ ತಂದ್ಬಿಟ್ರೆ ಸಮಸ್ಯೆನೇ ಇಲ್ಲ. ತಂದಿರೋ ಅಮೌಂಟ್ ಅನ್ನ ಅವ್ರಿಗೆ ಕೊಟ್ಬಿಡೋದು. ದಿಸ್ ಇಸ್ ವೆರಿ ಸಿಂಪಲ್. ದಿಸ್ ಇಸ್ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.